ನಾಳೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಬೆಂಗಳೂರು ಸಜ್ಜಾಗ್ತಾ ಇದೆ. ಪ್ರಧಾನಿ ಮೋದಿ ಮೆಟ್ರೋ ರೈಲು ಉದ್ಘಾಟನೆಯನ್ನ ಮಾಡೋರಿದ್ದಾರೆ ನಾಳೆ ದಿನ. ಮೆಟ್ರೋ 3ನೇ ಹಂತದ ಕಾಮಗಾರಿಗೂ ಕೂಡ ನಾಳೆ ಚಾಲನೆಯನ್ನ ಕೊಡ್ತಾರೆ. ನಾಳೆ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೆ ಈ ಸಮಾರಂಭ ಇರುತ್ತೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಾಳೆ ನಡೆಯುವಂತಹ ಕಾರ್ಯಕ್ರಮ, ಅದರ ತಯಾರಿಗಳನ್ನು ಇವಾಗ ಗಮನಿಸಬಹುದು ನೀವು. ಭದ್ರತೆಗೂ ಕೂಡ ಅತಿ ಹೆಚ್ಚಿನ ಒತ್ತನ್ನು ಕೊಡಲಾಗಿದೆ, ಗಮನ ಕೊಡಲಾಗಿದೆ. ಐಐಐಟಿ ಆಡಿಟೋರಿಯಂನಲ್ಲಿ ವೇದಿಕೆ ಸಮಾರಂಭ ಇರುತ್ತೆ. ಇಡೀ ದಿನ ಯಾವ ರೀತಿಯಾಗಿರುತ್ತೆ, ಮೋದಿ ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತಾರೆ, ಯಾವ ಮೂಲಕವಾಗಿ ಬರ್ತಾರೆ, ಇವೆಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಮೂರು ವಂದೇ ಮಾತರಂ ರೈಲುಗಳಿಗೆ ಚಾಲನೆ, ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಮತ್ತು ಮೆಟ್ರೋ 3ನೇ ಹಂತಕ್ಕೆ ಶಂಕುಸ್ಥಾಪನೆ. ಈ 3 ಕಾರ್ಯಕ್ರಮಗಳಿಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. HQTC ಹೆಲಿಪ್ಯಾಡ್ ಇರುವಂತಹ ಸ್ಥಳದಲ್ಲಿ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರಧಾನಿಯವರ ಆಗಮನದ ಹಿನ್ನೆಲೆಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕೂಡ ಮಾಡಿಕೊಂಡಿರುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಗ್ನಿಶಾಮಕ ದಳದ ಮುಖಾಂತರವಾಗಿ ಒಂದಷ್ಟು ಧೂಳನ್ನು ತೆಗೆಯುವಂಥ ಸ್ವಚ್ಛತಾ ಕಾರ್ಯ, ನೀರನ್ನು ಸಿಂಪಡಿಸಿ ಸ್ವಚ್ಛತಾ ಕಾರ್ಯ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಸ್ಥಳದಲ್ಲಿರುವಂಥ ಕೆಲವೊಂದಷ್ಟು ಅಡೆತಡೆಗಳನ್ನು ತೆಗೆದುಹಾಕುವಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಕೇಬಲ್ಗಳ ಇರ್ಬೋದು ಅಥವಾ ಮರದ ಕೊಂಬೆಗಳನ್ನು ಕತ್ತರಿಸುವಂಥದ್ದು, ಈ ರೀತಿಯಾದಂಥ ಕೆಲಸಗಳನ್ನು ಕೂಡ ಇಲ್ಲಿ ಸಿದ್ಧತೆ ಅಂದರೆ ಪೂರ್ವ ಸಿದ್ಧತೆಯ ಮುಖಾಂತರವಾಗಿ ಮಾಡಲಾಗ್ತಿದೆ. ನೇರವಾಗಿ HL ಏರ್ಪೋರ್ಟ್ನಿಂದ ಬರುವಂತಹ ಹೆಲಿಕಾಪ್ಟರ್ ಮುಖಾಂತರವಾಗಿ ಬರುವಂತಹ ಪ್ರಧಾನಮಂತ್ರಿಗಳು HQTC ಹೆಲಿಪ್ಯಾಡ್ನಲ್ಲಿ ಬಂದಿಳಿತಾರೆ. ನಂತರ ಇಲ್ಲಿಂದ ರಸ್ತೆ ಮಾರ್ಗವಾಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ತೆರಳುತ್ತಾರೆ. ಹೀಗಾಗಿ HQTC ಹೆಲಿಪ್ಯಾಡ್ನ ಪ್ರವೇಶ ದ್ವಾರದಲ್ಲಿ ಅಂದರೆ ಈ ಇಂಡಿಯನ್ ಏರ್ಫೋರ್ಸ್ಗೆ ಸಂಬಂಧಪಟ್ಟಂತಹ ಇಂಡಿಯನ್ ಟ್ರೈನಿಂಗ್ ಕಮಾಂಡ್ ಸೆಂಟರ್ ಏನಿದೆ, ಅಲ್ಲಿ ಇರುವಂಥ ಪ್ರವೇಶ ದ್ವಾರದಲ್ಲಿ ಪ್ರಧಾನಮಂತ್ರಿಗಳ ಆಗಮನ ಮತ್ತು ನಿರ್ಗಮನದ ಹಿನ್ನೆಲೆಯಲ್ಲಿ ಬೇಕಾದಂಥ ಭದ್ರತೆ ಮತ್ತು ಪೂರ್ವ ಸಿದ್ಧತಾ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗ್ತಿದೆ. ಈ ರಸ್ತೆಯ ಈ ಪ್ರವೇಶ ದ್ವಾರದ ಎರಡೂ ಬದಿಗಳಲ್ಲೂ ಕೂಡ ಇವತ್ತಿನಿಂದಲೇ ಪೊಲೀಸ್ ಸಿಬ್ಬಂದಿಗಳನ್ನು ಭದ್ರತಾ ಕಾರಣಕ್ಕಾಗಿ ನಿಯೋಜನೆ ಮಾಡಲಾಗ್ತಿದೆ. ಇನ್ನು ಪ್ರಧಾನಿ ರಸ್ತೆ ಮಾರ್ಗವಾಗಿ HQTC ಹೆಲಿಪ್ಯಾಡ್ನಿಂದ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಸಾಗುವಂತಹ ಮಾರ್ಗ ಮಧ್ಯೆ ಬಿಜೆಪಿ ಕಾರ್ಯಕರ್ತರಿಂದ ಸ್ವಾಗತವನ್ನು ಮಾಡಿಸುವಂತಹ ಸಿದ್ಧತೆಯನ್ನು ರಾಜ್ಯ ಬಿಜೆಪಿ ಮಾಡಿಕೊಂಡಿದೆ. ಎಲ್ಲ ಬದಿಗಳಲ್ಲೂ ಕೂಡ ಅಳವಡಿಸಲಾಗಿದೆ. ಅಂದರೆ ಇಲ್ಲಿ ಕಾರ್ಯಕರ್ತರು ನಿಂತು ಪ್ರಧಾನಿ ವಾಹನ ಸಾಗುವಂಥ ಸಂದರ್ಭದಲ್ಲಿ ಅವರಿಗೆ ಸ್ವಾಗತವನ್ನು ಮಾಡುವಂಥ ಒಂದು ಸಿದ್ಧತೆಯನ್ನು ಬಿಜೆಪಿ ಮಾಡಿಕೊಂಡಿದೆ. ಹೀಗಾಗಿ ಮೇಕ್ರಿ ಸರ್ಕಲ್ನ ಫ್ಲೈಓವರ್ನ ಮೇಲ್ಭಾಗದಲ್ಲಿ ರಸ್ತೆಯ ಎಲ್ಲ ಭಾಗದಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಚಾಲುಕ್ಯ ವೃತ್ತದಿಂದ ಫ್ರೀಡಂ ಪಾರ್ಕ್ ಮಾರ್ಗವಾಗಿ ಮಹಾರಾಣಿ ಕಾಲೇಜು ಮಾರ್ಗವಾಗಿ ನಂತರ ಆನಂದರಾವ್ ಫ್ಲೈಓವರ್ ಮುಖಾಂತರ ಬರುವಂತಹ ಪ್ರಧಾನಿ ಮೋದಿ ಈ ಮಾರ್ಗವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಹೀಗಾಗಿ ಇಲ್ಲಿ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ. ಈ ಫ್ಲೈಓವರ್ನ ಮುಖಾಂತರವಾಗಿ ಪ್ರಧಾನಿಯವರು ಆನಂದರಾವ್ ಫ್ಲೈಓವರ್ ಮುಖಾಂತರ ಸಾಗಿ ಈ ಫ್ಲೈಓವರ್ ಮುಖಾಂತರವಾಗಿ ನೇರವಾಗಿ ಇದು ರೈಲ್ವೆ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ, ಅಂದರೆ ರೈಲ್ವೆ ನಿಲ್ದಾಣದ ಹಿಂಭಾಗದ ಗೇಟ್ ಏನಿದೆ ಅಲ್ಲಿ ಆ ಮುಖಾಂತರವಾಗಿರುವಂತಹ ಪ್ರವೇಶ ದ್ವಾರ. ಹೀಗಾಗಿ ಈ ಮಾರ್ಗವಾಗಿ ಆಗಮಿಸುವಂತಹ ಪ್ರಧಾನಿ ಮೋದಿ ನಾಳೆ ಇಲ್ಲಿ 3 ವಂದೇ ಮಾತರಂ ರೈಲುಗಳಿಗೆ ಚಾಲನೆಯನ್ನು ಕೊಡಲಿದ್ದಾರೆ. ಬೆಂಗಳೂರು ಬೆಳಗಾವಿ ವಂದೇ ಮಾತರಂ ರೈಲು, ಅದೇ ರೀತಿ ಅಮೃತಸರ ಹಾಗೂ ವೈಷ್ಣೋದೇವಿ ವಂದೇ ಮಾತರಂ ರೈಲು ಮತ್ತು ನಾಗ್ಪುರ ಮತ್ತು ಪುಣೆ ಮಾರ್ಗದ ವಂದೇ ಮಾತರಂ ರೈಲು, ಹೀಗೆ 3 ವಂದೇ ಮಾತರಂ ರೈಲುಗಳಿಗೆ ನಾಳೆ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆಯನ್ನು ತೋರಿಸಲಿದ್ದಾರೆ. ಹೀಗಾಗಿ ಇಲ್ಲಿ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ. ನಾವಿಲ್ಲಿ ಇರುವಂತಹ ಶಾಮಿಯಾನ ಅಳವಡಿಸಿರುವಂಥದ್ದು ಅಥವಾ ಜರ್ಮನ್ ಟೆಂಟ್ ಅಳವಡಿಸುವಂಥದ್ದು, ಈ ರೀತಿಯಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಮೆಟ್ರೋ ಯೆಲ್ಲೋ ಮಾರ್ಗ ಮತ್ತು 3ನೇ ಹಂತದ ಮೆಟ್ರೋ ಕಾಮಗಾರಿಗೆ ಶಂಕುಸ್ಥಾಪನೆಯ ಕಾರ್ಯಕ್ರಮವನ್ನು ಕೂಡ ಪ್ರಧಾನಿ ಮೋದಿಯವರು ನೆರವೇರಿಸಲಿದ್ದಾರೆ. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನ್ನೆಡ್ಕ, TV9 ಬೆಂಗಳೂರು.